ಚೆನ್ನಾಯ್ತಲ್ವಾ? ನನ್ ಮಗಂದು ಪ್ರಸಾದಕ್ಕೋಸ್ಕರನಾದ್ರೂ ದಿನಾ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸ್ತದೆ. ಏನಂತೀಯ? ನಾನು ಹಂಗೆ ಅನ್ಕೊಂತೀನೋ. ಆದ್ರೆ ಈ ಚಪ್ಪಲಿನ್ ಬಿಟ್ಟು ಒಳಗಡೆ ಹೋಗೋ ಅಷ್ಟರಲ್ಲಿ ಯಾರ್ಯಾರು ಏನೇನ್ ಹಾಕೊಂಡ್ ಬಂದವ್ರೆ, ಅದ್ರಲ್ಲಿ ನಾವ್ ಯಾವ್ದನ್ನ ಎಸ್ಕೇಪ್ ಮಾಡ್ಬೇಕು ಅಂತ ಯೋಚನೆ ಮಾಡೋದಲ್ಲೇ ಕಾಲ ಕಳ್ದೋಗುತ್ತೆ. ಇನ್ನು ಆ ದೇವ್ರಿಗೆ ಭಕ್ತಿಯಿಂದ ಕೈ ಮುಗ್ದು ಈ ಪ್ರಸಾದನ ಎಂಜಾಯ್ ಮಾಡೋದ್ ಹೆಂಗ್ ಹೇಳು? ಅಂತೂ ಇಂತೂ ಪ್ರೊಫೆಷನಲ್ ಅಂತ ಪ್ರೂವ್ ಮಾಡ್ಬಿಟ್ಟೆ ನೀನು. ಅಕ್ಕ, ಪ್ರಸಾದ ತಿನ್ಕೊಂಡು ಆ ಕಡೆ ಕಣ್ಣಾಯಿಸ್ತಾ ಇರು. ಬಂದ್ಬಿಡ್ತೀನಿ. ಎಲ್ಗೆ? ಒಂದ್ ನಿಮಿಷ ಬಂದೆ. ಈ ನನ್ ಮಗ ಜೊತೆಲೇ ಇರ್ತಾನೆ. ಆವಾಗ ನನಗೆ ಗೊತ್ತಿಲ್ದಂಗೆ ಎಲ್ಲೆಲ್ಲ ಹೋಗ್ತಾ ಇರ್ತಾನೆ. ಕಾಳಾಕ ಪ್ರೋಗ್ರಾಮ್ ಏನಾದ್ರು ಇಟ್ಕೊಂಡವನ ಹೆಂಗ್ ಇವನು? ಆಶ್ವೀಜ ಕಳೆದು ಕಾರ್ತಿಕ ಬರೋಷ್ರೊಳಗೆ ಒಳ್ಳೆ ಸಮಯ ಬರುತ್ತೆ. ಹೊಡ್ ಬಾ. ಹಾ, ಒಳ್ಳೇದಾಗ್ಲಿ. ಅಪ್ಪ ಅಣ್ಣ, ಒಳ್ಳೆ ಡೇಟ್ ಎಕ್ಸ್ಪೈರ್ ಆಗಿರೋ ಮೆಡಿಸನ್ ಇದ್ದಂಗೆ ಇದೆಯಾ. ನೀನೇನ್ ಕೈ ತೋರಿಸ್ತಾ ಇದ್ಯಾ? ನಾನೇ ಹೇಳ್ತೀನಿ ನಿನ್ ಭವಿಷ್ಯ ಅವಾಗ. ಅಣ್ಣ, ಬೇಗ ನಮ್ ಕೈ ನೋಡ್ಬಿಟ್ಟು ನಮ್ ಭವಿಷ್ಯ ಹೆಂಗೈತೆ ಅಂತ ಹೇಳೋಣ. ಊರ್ಗೂರೇ ರೋಗ ಹೊಡ್ಕೊಂಡು ಮೂಲೆಗೆ ಸೇರಿರೋ ಟೈಮಲ್ಲಿ ನಮ್ ಟೈಮ್ ಚೆನ್ನಾಗಿದ್ದು ನಮ್ಗೆ ಬೇಕಾಗಿರೋ ಒಳ್ಳೆ ಹುಡುಗಿ ಸಿಗ್ತಾಳ, ಇಲ್ಲ ನಾನೇ ದೊಡ್ಡ ಮನ್ಸು ಮಾಡಿ ಒಂದ್ ಹೆಜ್ಜೆ ಮುಂದೆ ಹೋಗಿ ಹುಡುಗಿ ಹುಡ್ಕೊಬೇಕಾ? ಹಂಗಂತ ಕೈ ನೋಡಿ ಹೇಳ್ಬಿಡೋಣ. ಸ್ವಲ್ಪ ತಾಳ್ಮೆ ಇರ್ಕಂದ. ತಾಳಿದವನು ಬಾಳಿಯಾನು. ಎಕ್ಸ್ಕ್ಯೂಸ್ ಮೀ. ಲೇ HMT, ನೀನ್ ತಲೆಲ್ ಬ್ರೈನ್ ಏನಾನ ಎಂಟಿನ ಏನ್ ಹೇಳು? ನೀನ್ ಯಾಕೆ ಬರಕೋದೆ? ಅಲ್ಲಿ ನಿಂತ್ಕೊಂಡು ಸ್ಕ್ಯಾನ್ ಮಾಡು ಅಂತ ಹೇಳಿಲ್ವಾ? ಅಯ್ಯೋ ನಿನ್ನಲ್ಲೇ, ನೀನ್ ಅಲ್ಲಿ ನಿಂತ್ಕೊಂಡ್ ನಂಗೇನೋ ಕೆಲ್ಸ ಇದೆ ಅಂತ ಹೇಳಿ ಬಂದಾಗ್ಲೇ ಅನ್ಕೊಂಡೆ ಯಾವ್ದೋ ಹುಡ್ಗಿ ಕಾಳಾಕಕ್ ಹೋಗಿರ್ತೀಯ ಅಂತ. ನೀನ್ ಈ ಶಾಸ್ತ್ರ ಕೇಳೋದ್ ಬಿಟ್ಟಿಲ್ವಾ?
ಮಗುನ್ ಯಾಕಮ್ಮ ಬೈತೀಯ? ಏನು ಇವನು ಮಗುನ ಸಂಸಾರ ಮಾಡ್ಕೊಂಡ್ ಮಗು ಮಾಡ್ಕೊಳಕ್ಕೆ ಹುಡ್ಗಿನ ಹುಡುಕ್ತಾವನೆ. ಏನು ನೀವ್ ಬೇರೆ ಅವನಿಗೆ ಸಪೋರ್ಟಾ? ಹ್ಞೂ ಮತ್ತೆ ನಮ್ ಕಸ್ಟಮರ್ ನಾವು ತಾನೇ ಸಪೋರ್ಟ್ ಮಾಡ್ಬೇಕು. ವಾ, ಅಣ್ಣ ಎಲ್ಲಣ್ಣ ಇದ್ದೆ ನೀನು. ಡೈಲಾಗ್ ಅಂದ್ರೆ ಡೈಲಾಗು ಒಡೆ ಆಯ್ತು. ನಡುವೆ ಅಂತರವಿರ್ಲಿ, ಸೋಷಿಯಲ್ ಡಿಸ್ಟೆನ್ಸಿಂಗು. ನೋಡ್ದ ಅಣ್ಣ ಎಷ್ಟು ಒಳ್ಳೆಯವರು ಅಂತ. ಅವ್ರ ಮಾತೇ ಅಲ್ಲ, ಅವ್ರು ಹೇಳೋ ಭವಿಷ್ಯನು ಟಾಪ್ ಟಕ್ಕರು. ಬೇಕಾದ್ರೆ ನೀನೇ ಟ್ರೈ ಮಾಡು. ನನಗೇನ್ ಕೆಲ್ಸ ಅಲ್ವಾ ಅವಾಗಲೇ? ಭವಿಷ್ಯ ಕೇಳಕ್ಕೂ ದಮ್ ಬೇಕಲ್ಲೇ. ಏನು ಅಲ್ಲಕ್ಕ, ಭಯ ಯಾಕೆ ಪಡ್ತೀಯ ಅಂತ ನೀನು ತೋರ್ಸ್ಕೋ. ಭಯನ? ಹ್ಮ್. ಯಾರಿಗೆ? ಈ ಅಂಬಿಗ್ ಭಯ ಅನ್ನೋ ಮಾತೇ ಇಲ್ಲ. ನೋವೇ ಚಾನ್ಸೇ ಇಲ್ಲ. ನನ್ನ ಮಗನ್ ಕಮಾನ್ ಶಾಸ್ತ್ರಿ, ಟೆಲ್ ಮೀ. ಏನನಿಕಾ? ಹೇಡಿಕಾಯಿಗಳಿಗೆ ಕೊಬ್ಬು ಜಾಸ್ತಿ ಆದಾಗ ನೀರಿಂದ ಹೊರಗ್ ಬರ್ತಾವಂತೆ. ದುರಾದೃಷ್ಟ ಏನ್ ಗೊತ್ತಾ, ಅವುಗಳು ಹೊರಗ್ ಬಂದಾಗ್ಲೆ ಮೀನ್ ಹಿಡಿಯೋರ್ ಕೈಗೆ ಸಿಕ್ಕಾಕೊಳ್ಳೋದು. ಋಷಿ ಮನೆಗ್ ಬಂದಾಗಿಂದ ನೀನ್ ಆಡ್ತಿರೋದ್ ನೋಡ್ತಿದ್ರೆ ನಿಂಗೂ ಕೊಬ್ಬು ಜಾಸ್ತಿ ಆದಂಗ್ ಕಾಣ್ತಿದೆ ಕಮಲಿ. ಅವ್ರವ್ರ ದೃಷ್ಟಿಕೋನ ಅನಿಕಾ, ಅದಕ್ಕೆ ಯಾರೇನ್ ಮಾಡಕ್ಕಾಯ್ತೈತೆ? ನನಗೆ ಖುಷಿಯಾಗಿರೋದನ್ನ ನೋಡಿದ್ರೆ ನಾನು ಖುಷಿ ಪಡ್ಬೇಕು ಅನ್ನಿಸ್ತೈತೆ. ಆದ್ರೆ ನಿನಗಂಗಲ್ಲ. ನೀನು ಮುಂದೆ ಬೇರೆ ಯಾರೇ ಸಂತೋಷವಾಗಿದ್ರು ನಿನಗೆ ಕೋಪ ಬರ್ತೈತೆ. ಅದಕ್ಕೆ ನಾನೇನ್ ಮಾಡ್ಲಿ ಹೇಳು? ಏನೇ ಒಂಥರ ಮಾತಾಡ್ತಿದ್ಯಾ? ಸರಿಯಾಗಿ ಮಾತಾಡ್ತಿದ್ದೀನಲ್ಲ. ಈಟ್ ದಿವ್ಸ ನೀನ್ ಕೊಡೋ ಕಷ್ಟಗಳನ್ನೆಲ್ಲ ನಾನು ಸಹಿಸ್ಕಂತ ಬಂದೆ. ಯಾಕೆ ಹೇಳು? ನನ್ ಕುಟುಂಬಕ್ಕೋಸ್ಕರ. ಹೇಳ್ಬೇಕು ಅಂದ್ರೆ ಅದು ನಮ್ ಕುಟುಂಬ ಆಗ್ಬೇಕಿತ್ತು. ಆದ್ರೆ ಏನ್ ಮಾಡೋದು, ನಿನ್ಗೆ ಕುಟುಂಬದ ಮೇಲೆ ಸ್ವಲ್ಪನೂ ಅಕ್ರೆ ಇಲ್ಲ. ಈ ದಿವಸ ಆದ್ಮ್ಯಾಕೆ ನನ್ ನೋವುಗಳನ್ನೆಲ್ಲ ಮರ್ತು ಹಬ್ಬ ಆಚರಿಸಕ್ಕೆ ಅಂತ ಬಂದೀನಿ. ಅದಕ್ಕೂ ಅಡ್ಗಾಲ್ ಹಾಕಕ್ ಬಂದಿದ್ಯಾ ನಿಕಾ? ಮಾತಾಡ್ಬೇಡ. ನೀನ್ ಹೇಳೋದನ್ನ ನಾನ್ ಕೇಳಿಸ್ಕೊಳಕ್ಕೆ ಇಲ್ಲಿಗೆ ಬಂದಿಲ್ಲ. ನಾನ್ ಹೇಳೋದನ್ನ ನೀನ್ ಕೇಳಿಸ್ಕೊ ಅಂತ ಹೇಳಕ್ ಇಲ್ಲಿಗೆ ಬಂದಿದ್ದೀನಿ. ಇನ್ ಮುಂದೆ ಇದೇ ತರ ಎಲ್ರೂ ಮುಂದೆ ನನ್ನ ಆಳಂಗೆ ಪಕ್ಕಕ್ ಬಾ ಅಂತ ಕರೆದ್ರೆ ಈ ತರ ಮರ್ವಾದೆಯಿಂದ ನಡ್ಕೊಳಕಿಲ್ಲ. ಎಲ್ರೂ ಮುಂದೆ ನಿನ್ ಗ್ರಾಚಾರ ಬಿಡಿಸ್ಬೇಕಾಯ್ತೈತೆ. ಗೊತ್ತಿದ್ದು ತಪ್ಪು ಮಾಡ್ತಿದ್ಯಾ ಕಣೆ. ಬೇಡ, ಇದಕ್ಕೆಲ್ಲ ಸೇರಿಸಿ ಅನ್ಭವಿಸ್ಬೇಕಾಗತ್ತೆ. ಏನನಿಕಾ ಹೆದರಿಸ್ತಿದ್ಯಾ? ರಿಷಿ ಸರು ನನ್ ಜೊತೆ ಇರೋ ಗಂಟ ನನಗೆ ಯಾವುದೇ ತರ ದಿಗ್ಲಿಲ್ಲ. ನೀನಲ್ಲ, ಬೇರೆ ಯಾರುವೆ ನನ್ನ ಏನು ಮಾಡ್ಕೊಳಕ್ಕಾಗಕ್ಕಿಲ್ಲ. ನಿನಗೇನು ಮಾಡಲ್ಲ ಕಮಲಿ. ಆದ್ರೆ ನಿನ್ನಪ್ಪ ಹೆಂಗೆ? ಇನ್ನೊಂದು ಕಿತ್ತ ನನ್ನ ಅಪ್ಪನ ತಂಟೆಗೆ ಬಂದ್ರೆ ನಾನ್ ಸುಮ್ಕಿರಕ್ಕಿಲ್ಲ. ಹೇಳ್ತೀನಿ. ಕಮಲಿ ಅವರೇ, ಅರೆ ಇಲ್ಲೇನ್ ಮಾಡ್ತೀರಾ? ಏನಿಲ್ಲ ರಿಷಿ ಸರ್, ಅನಿಕಾ ಪ್ರಸಾದ ಬೇಕು ಅಂತ ಕೇಳ್ತಿದ್ಲು, ಅದನ್ನ ಕೊಡಕ್ಕೆ ಅಂತ ಬಂದಿದ್ದೆ. ಓ, ಕೊಟ್ರಾ? ಹಾ ಕೊಟ್ಟೆ ಸರ್. ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ಸರ್, ಯಾರನ್ನ ನೋಡಿದ್ರೆ
ಅರೆ ಕಣ್ ಮುಚ್ಕೋತಾರೆ. ಸರ್ ಈಗ ನಾವು ನೀವು ಆಲ್ಮೋಸ್ಟ್ ಕಪಲ್ಸ್ ಗೊತ್ತಾ? ಆಲ್ಮೋಸ್ಟ್ ಎಲ್ಲ ಲೆಕ್ಕಕ್ಕೆ ಬರಕ್ಕಿಲ್ಲ. ಗೊತ್ತಾಯ್ತೆ. ಈಗ ನಮ್ಮನ್ನ ಯಾರು ಪ್ರಶ್ನೆ ಕೇಳಂಗಿಲ್ಲ. ಸರ್ ಅತ್ತೆ ಆಯ್ತು, ತಾರಾ ಮೇಡಮ್ ಅವ್ರನ್ನ ಕರೀಲಾ? ಮೇಡಮ್ಮ? ಅರೆ ಅತ್ತೆ ಅಂತ ಕರೀರಿ. ನೀವೇನ್ ಕರೆಯೋದು, ನಾನೇ ಕರಿತೀನಿ. ಅಮ್ಮ. ಅಯ್ಯೋ ಸರ್, ಏನ್ ಸರ್ ನೀವು ಸುಮ್ಕೆ ಇರಿ. ಎಷ್ಟಾದ್ರೂ ನಾವಿಬ್ರು ಮದುವೆ ಆಗವ್ರಲ್ವಾ, ಡೋಂಟ್ ವರಿ ಕಮ್ಲಿ ಅವ್ರೆ. ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ನನ್ನ ಪ್ರೀತಿಸು. ಅರೆ ಸರ್ ಮದ್ವೆ ಆಗ್ತೀವೇನೋ ನಿಜ, ಆದ್ರೂ ಆದ್ರೂ ನಿಮಗ್ ಮುಜುಗರ ಆಗಕ್ಕಿಲ್ವಾ ಸರ್? ಇಲ್ವಲ್ಲ. ಛೀ ಹೋಗಿ ಸರ್. ಕಮ್ಲಿ ಅವರೇ, ಚಂದ್ರು, ಯಾಕೆ ಹೀಗೆ ಹಠ ಮಾಡ್ತಿದ್ದೀರಾ? ನನ್ನ ಮಾತು ಕೇಳಿ. ನಾನು ಬರಲ್ಲ, ಮನೆಗೆ ಹೋಗೋಣ. ಮನೆಗೆ ಹೋಗೋಣ ನೋಡಿ, ಮನೆಗೆ ಹೋಗೋಣ, ಆಮೇಲೆ ಎಲ್ರ ಜೊತೆಗೆ ಹೋಗೋಣ. ಇನ್ ಸ್ವಲ್ಪ ಹೊತ್ತು ಅಷ್ಟೇ. ಇಲ್ಲ, ಮನೆಗೆ ಹೋಗೋಣ. ಯಾಕೆ ಇಷ್ಟೊಂದು ಹಠ ಮಾಡ್ತೀರಾ ನೀವು? ಬೇಡ, ಮನೆಗೆ ಹೋಗೋಣ. ಮಾಮ್, ಅವ್ರನ್ನ ಬಿಡಿ. ಡ್ಯಾಡ್ನ ನಾನ್ ಸಮಾಧಾನ ಮಾಡಿ. ಡ್ಯಾಡ್ ಕಮ್, ಬನ್ನಿ ಡ್ಯಾಡ್. ಅಲ್ಲಯ್ಯ, ಇದನ್ನೆಲ್ಲ ನಂಬ್ಕೊಂಡು ಹೆಂಗಯ್ಯ ಜೀವನ ಮಾಡ್ತೀಯ? ನೋಡಿ, ಎಲ್ಲಿವರೆಗೂ ನಿಮ್ಮಂತವ್ರು ನಮ್ಮಂತವ್ರನ್ನ ನಂಬ್ತಿರೋ, ನಮ್ಮಂತವ್ರು ನಿಮ್ಮಂತವ್ರನ್ನ ನಂಬ್ಕೊಂಡು ಜೀವನ ಸಾಗಿಸ್ತೀವಿ. ಸೂಪರ್ ಆಗಿ ಹೇಳ, ಆದ್ರೆ ಅರ್ಥ ಆಗ್ಲಿಲ್ಲ ಅಷ್ಟೇ. ಇವ್ರ ಮೇಲೆ ನಂಬಿಕೆ ಇಡಕ. ಲೇ ಎಚ್.ಎಂ.ಟಿ, ನೀನ್ ಯಾಕೋ ಬಿಟ್ರೆ ಈ ಶಾಸ್ತ್ರಿ ಜೊತೆನೆ ಹೋಗಂಗ್ ಕಾಣ್ತ್ಯಾ? ಹಾಗಿದ್ರೆ ಬಂದ್ಬಿಡಪ್ಪ. ಹೇಗಿದ್ರು ನಾನು ಒಬ್ಬ ಅಸಿಸ್ಟೆಂಟ್ ನ ಹುಡುಕ್ತಾ ಇದ್ದೀನಿ. ಏನು ನಿಮ್ ಮನೆ ಕೆಲ್ಸಕ್ಕ? ಹೋಗ ಹೋಗ ಎಚ್.ಎಂ.ಟಿ, ಹೋಗು, ಕರೀತವ್ರೆ. ನೋಡು, ಓವರ್ ಆಗಿ ಆಡ್ತಾ ಇದ್ಯಾ. ಹಿಂಗೆ ಆಡ್ತಿದ್ರೆ ಅವನ ಜೊತೆ ಹೋಗ್ಬಿಡ್ತೀನಿ ಅಷ್ಟೇ. ಆಮೇಲೆ ಹೋಗು. ಶಾಸ್ತ್ರಿ, ನಮ್ಮ ಅಕ್ಕನ ಕೈ ನೋಡ್ಬಿಟ್ಟು ಭವಿಷ್ಯ ಹೇಳು. ಇದೇ ಆಗಲ್ಲ ಅನ್ನೋದು. ಅದೇನ್ ಹೇಳ್ತಿ ಹೇಳು.
ಖಾಲಿ. ಖಾಲಿ ಹಾಳೆನ ಹಂಗಂದ್ರೆ? ಖಾಲಿ ಅಂದ್ರೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾರ ಮನಸ್ಸು ತುಂಬಾ ಪರಿಶುದ್ಧವಾಗಿರುತ್ತೋ ಅವ್ರಿಗೆ ಖಾಲಿ ಹಾಳೆ ತರ ಕಾಣಿಸುತ್ತೆ. ಅವ್ರ ಮನಸ್ಸು ಹಾಲಿನಂತೆ ಬಿಳಿಯಾಗಿರುತ್ತೆ. ಖಾಲಿ ಹಾಳೆ ಮೇಲೆ ಯಾವುದೇ ರೀತಿ ಯಾವುದೇ ಕಲೆ ಚುಕ್ಕೆ ಇರೋದಿಲ್ವೋ ಹಾಗೆ ಅವರ ಭವಿಷ್ಯ ಉಜ್ವಲವಾಗಿರುತ್ತೆ. ಅವ್ರು ಏನ್ ಬಯಸ್ತಾರೋ ಅದು ನಡೆಯುತ್ತೆ. ಏನ್ ಬಯಸಿದ್ರು ನಡೆಯುತ್ತಾ? ಓ, ಧಾರಾಳವಾಗಿ. ಅಕ್ಕ ಹಂಗಂದ್ರೆ ದೊಡ್ಡ ಮನೆ, ದೊಡ್ಡ ದೊಡ್ಡ ಕಾರ್ಗಳು. ಬಾಯಿ. ನಿಮ್ಮ ಆಸೆ ಖಂಡಿತ ಈಡೇರುತ್ತೆ. ಇವತ್ತಾ? ಇವತ್ತೇ ನಿನ್ನ ಆಸೆ ಈಡೇರುತ್ತೆ. ಇದನ್ನ ನಾನ್ ಹೇಳ್ತಿಲ್ಲ, ನನ್ನ ನಾಲ್ಗೆ ಮೇಲೆ ಕೂತಿರೋ ಆ ದೇವತೆ ಹೇಳ್ತಾ ಇದ್ದಾಳೆ. ನೀವು ತುಂಬಾ ಬಯಸೋ ವ್ಯಕ್ತಿ ಆಗ್ಲಿ ಅಥವಾ ಒಂದು ವಸ್ತು ಆಗ್ಲಿ ನಿಮ್ಮನ್ನೇ ಅರಸಿ ಹುಡುಕ್ತಾ ಬರ್ತಾ ಇದೆ. ಬೇಬಿ, ನೀನ್ ಡ್ಯಾಡ್ನ ಆಗ್ಲೇ ಕರ್ಕೊಂಡು ಹೋದ್ಯಲ್ಲ, ಎಲ್ಲವರು? ಯಾರು ಮಾಮ್? ನಿನ್ ಡ್ಯಾಡ್ ಇನ್ ಯಾರು? ಹೋ, ಆವಾಗ್ಲೇ ನಿಮ್ ಹತ್ರ ಕರ್ಕೊಂಡ್ ಬಂದ್ ಬಿಟ್ನಲ್ಲ ಮಾಮ್. ಯಾವಾಗ? ಆಗ್ಲೇ ಮಾಮ್, ನೀವಲ್ಲಿ ಕೂತಿದ್ರಲ್ಲ. ಏನ್ ಹೇಳ್ತಿದ್ಯಾ ನೀನು? ಅವ್ರು ಎಲ್ಲೂ ಇಲ್ಲ. ವಾಟ್ ಮಾಮ್, ಇಷ್ಟು ಕೇರ್ಲೆಸ್ ಆಗಿ ಹೇಳ್ತಿದ್ದೀರಾ? ಡ್ಯಾಡ್ನ ಆಗ್ಲೇ ಕರ್ಕೊಂಡ್ ಬಂದ್ ಬಿಟ್ನಲ್ಲ, ಎಲ್ಲೋದ್ರು? ಬೇಬಿ ಪ್ಲೀಸ್, ತಮಾಷೆ ಮಾಡ್ಬೇಡ. ಬೇಡಿಸಿ ಮಾಮ್, ನಾನು ಈ ವಿಷಯದಲ್ಲಿ ತಮಾಷೆ ಮಾಡ್ತೀನಾ? ಹಾ, ಬನ್ನಿ ಫಸ್ಟ್ ಡ್ಯಾಡ್ ಎಲ್ಲಿದ್ದಾರೋ ನೋಡೋಣ. ಕಮಲಿ, ನೀನೇನಾದ್ರೂ ಅವಳನ್ನ ನೋಡಿದ್ಯಾ? ಅಪ್ಪಯ್ಯ ನಿಮ್ ಜೊತೆಗೆ ಕುಂತಿದ್ರಲ್ಲ. ಅಯ್ಯೋ, ಅವ್ನು ಎಲ್ಲೂ ಇಲ್ಲ. ನೀವು ತುಂಬಾ ಬಯಸೋ ವ್ಯಕ್ತಿ ಆಗ್ಲಿ ಅಥವಾ ಒಂದು ವಸ್ತು ಆಗ್ಲಿ ನಿಮ್ಮನ್ನೇ ಅರಸಿ ಹುಡುಕ್ತಾ ಬರ್ತಾ ಇದೆ.